ಮಾನವ ಕುಲವನ್ನು ಇನ್ನಿಲ್ಲದಂತೆ ಕಾಡಿದ ಮಾರಕ ಕೊರೋನಾ ವೈರಸ್ ಮತ್ತೆ ವಕ್ಕರಿಸಿದೆ. ಲಕ್ಷಾಂತರ ಮಂದಿಯನ್ನು ಬಲಿ ಪಡೆದು ರಣಕೇಕೆ ಹಾಕಿದ್ದ ಕೋವಿಡ್-19 ಹೊಸ ರೂಪಾಂತರದೊಂದಿಗೆ ಬಂದು ಆತಂಕ ಮೂಡಿಸಿದೆ. 2019ರಲ್ಲಿ ಕೊರೋನಾ ಮೊದಲ ಬಾರಿಗೆ ಕಾಣಿಸಿಕೊಂಡಾಗ ಇಡೀ ಜಗತ್ತು ಸ್ತಬ್ಧಗೊಂಡಿತ್ತು. ಒಬ್ಬರಿಂದ ಮತ್ತೊಬ್ಬರಿಗೆ ಬಹುಬೇಗ ಹರಡಿ ಕಾಡುವ ವೈರಸ್ ನಿಯಂತ್ರಣಕ್ಕೆ ಇನ್ನಿಲ್ಲದ ಕಸರತ್ತು ನಡೆಯಿತು. ಎಲ್ಲ ದೇಶಗಳು ಗಡಿ ಬಂದ್ ಮಾಡಿಕೊಂಡರೆ ಜನರು ಮನೆಯೊಳಗಿದ್ದು ಬಾಗಿಲು ಹಾಕಿಕೊಳ್ಳುವಂತಾಗಿತ್ತು. ಅಪಾರ ಸಾವು ನೋವು, ಆರ್ಥಿಕ ಬಿಕ್ಕಟ್ಟು ದೇಶಗಳನ್ನು ಕಾಡಿದವು. ಕೊನೆಗೆ ಮಾರಕ ವೈರಸ್ ನಿಯಂತ್ರಣಕ್ಕೆ ಲಸಿಕೆಗಳು ನೆರವಾದವು. ದುಸ್ವಪ್ನದಂತೆ ಕಾಡಿದ ಕೊರೋನಾ ಹೋಯ್ತಪ್ಪ ಎಂದು ನಿಟ್ಟುಸಿರು ಬಿಡುವಾಗಲೇ ಮತ್ತೊಂದು ರೂಪದಲ್ಲಿ ಎದುರಾಗಿ ಭೀತಿ ಹುಟ್ಟಿಸಿದೆ. ದೇಶಾದ್ಯಂತ ಕೊರೋನಾ ಸೋಂಕಿನ ಪ್ರಕರಣಗಳು ಗಣನೀಯವಾಗಿ ಏರಿಕೆಯಾಗುತ್ತಿದೆ. ಇದರಿಂದ ಜನರಲ್ಲಿ ಮತ್ತೆ ಆತಂಕ ಶುರುವಾಗಿದೆ. 3-4 ವರ್ಷಗಳ ಹಿಂದೆ ಬಂದಿದ್ದ ಕೊರೋನಾ ಅಲೆ ಮತ್ತೆ ವಕ್ಕರಿಸಿ ಜನರು ಭಯಗೊಂಡಿದ್ದಾರೆ. ಈ ಮಧ್ಯ ರಾಜ್ಯದಲ್ಲಿ ಕೊರೋನಾ ಪಾಸಿಟಿವ್ ಸಂಖ್ಯೆ ಹೆಚ್ಚಾಗುತ್ತಿದ್ದು ಸರ್ಕಾರದಿಂದ ಸಭೆಗಳು ನಡೆಯುತ್ತಲೇ ಇದೆ. ಈ ನಿಟ್ಟಿನಲ್ಲಿ ಜನರು ಗೊಂದಲ ಮತ್ತು ಆತಂಕಕ್ಕೆ ಒಳಗಾಗಿದ್ದು ಹಲವೆಡೆ ಕೆಲ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ. ನಂಜನಗೂಡು ತಾಲೂಕಿನಲ್ಲಿ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಸದ್ಯಕ್ಕೆ ಈ ರೀತಿ ಲಕ್ಷಣ ಪತ್ತೆಯಾಗಿಲ್ಲ. ಆದರೂ ಮುಂಜಾಗ್ರತಾ ಕ್ರಮವಾಗಿ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ 20 ಬೆಡ್, ಆಕ್ಸಿಜನ್, ಸ್ಲ್ಯಾಬ್ ಟೆಸ್ಟಿಂಗ್ ಸೇರಿ ಕೆಲ ಮುಂಜಾಗ್ರತಾ ಕ್ರಮಕ್ಕೆ ಆಸ್ಪತ್ರೆ ಸನ್ನದ್ಧವಾಗಿದೆ. ನಾನು ಡಾಕ್ಟರ್ ಟಿ ಶಿವಪ್ರಸಾದ್ ಅಂತೇಳಿ ಆಡಳಿತ ವೈದ್ಯಾಧಿಕಾರಿ, ಸಾರ್ವಜನಿಕ ಆಸ್ಪತ್ರೆ ನಂಜನಗೂಡು, ಇಲ್ಲಿ ಕರ್ತವ್ಯ ನಿರ್ವಹಣೆ ಮಾಡ್ತಾ ಇದ್ದೀನಿ. ಸೊ ಈಗಾಗಲೇ ನನಗೆ 20, 21, 22 ಈ ವರ್ಷಗಳಲ್ಲಿ ನನಗೆ ಕೋವಿಡ್-19 ಬಗ್ಗೆ ಭಾಳಷ್ಟು ಅನುಭವಗಳಾಗಿದ್ದಾವೆ. ಸೊ ಜನಸಾಮಾನ್ಯರು ಎಲ್ಲರೂ ಕೂಡ ಎಲ್ಲ ವಿವಿಧ ಇಲಾಖೆಗಳಿಗೂ ಕೂಡ ಸೇರಿ ಕೆಲಸವನ್ನು ಆ ಟೈಮಲ್ಲಿ ಮಾಡಿದ್ದೀವಿ. ಜನಗಳಿಗೂ ಕೂಡ ಅದರ ಬಗ್ಗೆ ಅರಿವಿದೆ ಕೋವಿಡ್-19 ಬಗ್ಗೆ. ಸೊ ಈಗ ಕೋವಿಡ್ ಪ್ರಕರಣಗಳು ಇಲ್ಲೊಂದು ಪ್ರಕರಣಗಳು ವರದಿ ಆಗ್ತಾ ಇದ್ದಾವೆ. ಈಗ ಇವತ್ತಿನ ಪರಿಸ್ಥಿತಿಯಲ್ಲಿ ನಮ್ಮ ನಂಜನಗೂಡು ತಾಲೂಕಲ್ಲಿ ಯಾವುದೇ ಪ್ರಕರಣಗಳು ಕೂಡ ವರದಿಯಾಗಿಲ್ಲ. ಸೊ ಇದ್ರ ಬಗ್ಗೆ ಜನಸಾಮಾನ್ಯರು ಆತಂಕ ಪಡುವಂಥದ್ದಿಲ್ಲ, ಭಯ ಪಡುವಂಥದ್ದಿಲ್ಲ. ಇದ್ರ ಬಗ್ಗೆ ಎಚ್ಚರ ವಹಿಸಬೇಕಷ್ಟೆ. ಸೊ ಅವರಿಗೆ ಸಣ್ಣ ಪುಟ್ಟ ಜ್ವರ ಇದ್ದಂಥದ್ದು ಮತ್ತು ಮೈಕೈ ನೋವಿರ್ತಕ್ಕಂಥದ್ದು ಮತ್ತು ರನ್ನಿಂಗ್ ನೋವ್ಸ್ ಇರ್ತಕ್ಕಂಥದ್ದು, ಈ ಸಂದರ್ಭದಲ್ಲಿ ಅವರು ಆಸ್ಪತ್ರೆಗೆ ಬಂದು ಪರೀಕ್ಷೆಯನ್ನು ಮಾಡಿಸ್ಕೊಂಡು ತಜ್ಞ ವೈದ್ಯರ ಸಲಹೆಯನ್ನು ಪಡ್ಕೋಬೇಕು. ಹೀಗೆ ಇದರ ಜೊತೆಗೆ ನಮಗೆ ಕೋವಿಡ್ಗೆ ಸಂಬಂಧಪಟ್ಟಂಥ ಸಿಂಪ್ಟಮ್ಸ್ಗಳೇನಾದರೂ ಇದ್ದಂಥ ಸಂದರ್ಭದಲ್ಲಿ ಆ ರೋಗಿಗಳನ್ನ ತಪಾಸಣೆಗೆ ಒಳಪಡಿಸಿ ಅವರಿಂದ ನೇಸಲ್ ಸ್ವಾಬ್ ಮತ್ತು ಓರಲ್ ಸ್ವಾಬ್ನ ತೆಗೆದು ನಾವು ನಮ್ಮ ಜಿಲ್ಲಾ ಆಸ್ಪತ್ರೆಗೆ ಕಳಿಸ್ಕೊಡ್ತೀವಿ. ಜಿಲ್ಲಾ ಆಸ್ಪತ್ರೆಯಲ್ಲಿ ಪರೀಕ್ಷೆ ಆದ ನಂತರ ದೃಢಪಟ್ಟರೆ ಅವ್ರಿಗೇನು ಚಿಕಿತ್ಸೆನ ಕೊಡಬೇಕು, ಮನೆಯಲ್ಲೇ ಕೊಡಬೇಕಾ ಇಲ್ಲ ಅವನು ಆಸ್ಪತ್ರೆಯಲ್ಲೇ ಅಡ್ಮಿಟ್ ಮಾಡಬೇಕಾ ಅಂತಕ್ಕಂಥದ್ದನ್ನ ತೀರ್ಮಾನ ಮಾಡಿ ವೈದ್ಯಾಧಿಕಾರಿ ತೀರ್ಮಾನ ಮಾಡಿ ಅವರ ಚಿಕಿತ್ಸೆಯನ್ನು ಕೊಡ್ತಕ್ಕಂಥ ಕೆಲಸ ಆಗ್ತದೆ. ಈಗ ನಾವು ಸದ್ಯದ ಪರಿಸ್ಥಿತಿಯಲ್ಲಿ ಲಸಿಕೆಯನ್ನಾಗಲಿ ಮತ್ತು ಬೇರೆಯವರಿಗೆ ಮಾಸ್ಕನ್ನು ಕಡ್ಡಾಯವಾಗಿ ಬಳಕೆ ಮಾಡಬೇಕು. ಈ ಕುರಿತು ಮಾಹಿತಿ ನೀಡಿರುವ ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿ ಕೆ ಶಿವಪ್ರಸಾದ್, ಕೊರೋನಾ ರೀತಿ ಯಾವುದೇ ಲಕ್ಷಣಗಳು ಈವರೆಗೂ ಇಲ್ಲಿ ಯಾವ ಕೇಸ್ ಬಂದಿಲ್ಲ. ಜನರು ಭಯ ಮತ್ತು ಆತಂಕಕ್ಕೆ ಒಳಗಾಗೋದು ಬೇಡ. ಆ ರೀತಿಯ ಲಕ್ಷಣಗಳು ಬಂದರೆ ಪರೀಕ್ಷೆ ಮಾಡಿಸಿಕೊಳ್ಳುವಂತೆ ಆಸ್ಪತ್ರೆಯಲ್ಲಿ ಕೈಗೊಂಡಿರುವ ಸಿದ್ಧತೆಗಳ ಬಗ್ಗೆ ತಿಳಿಸಿದರು. ಕೊರೋನಾಗೆ ಸಾರ್ವಜನಿಕ ವಲಯದಲ್ಲಿ ಭಾರೀ ಚರ್ಚೆ ಮತ್ತು ಆತಂಕ ಹುಟ್ಟುಹಾಕಿದ್ದು ಈ ಬಾರಿ ಕೊರೋನಾ ಹೆಮ್ಮಾರಿ ರಣಕೇಕೆ ಹಾಕುತ್ತಾ ಇಲ್ಲವೇ ತೆಪ್ಪಗಾಗುತ್ತಾ ಕಾದು ನೋಡಬೇಕಿದೆ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು.